ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಎಂದಿನ ಗತ್ತಿನಿಂದಲೇ ಅವರು ಹೇಳ್ತಾ ಇದ್ದಾರೆ, ಜನರ ಆಶೀರ್ವಾದ ಇರುವವರೆಗೂ, ಜನರ ಆಶೀರ್ವಾದ ನಮಗೆ ಸಿಕ್ಕಿದೆ. ಅದರ ಪ್ರಕಾರವಾಗಿ 5 ವರ್ಷವಾದ ಆಡಳಿತಕ್ಕೆ ನಮ್ಮ ಪಕ್ಷಕ್ಕೆ ಅಧಿಕಾರವನ್ನು ಜನ ಕೊಟ್ಟಿದ್ದಾರೆ ಮತ್ತು ಹೈಕಮಾಂಡ್ ಏನು ಹೇಳುತ್ತೋ ಆ ಸ್ವರೂಪದಲ್ಲಿ ನಾವು ಅಧಿಕಾರವನ್ನು ನಡೆಸ್ತಾ ಹೋಗ್ತೀವಿ ಮತ್ತು ಏನೇ ಯಾವುದೇ ರೀತಿಯಂತಹ ಬದಲಾವಣೆಯ ವಿಚಾರಗಳ ಏನಿದ್ರು ಕೂಡ ಅದು ಹೈಕಮಾಂಡ್ಗೆ ಬಿಟ್ಟಿರ್ತಕ್ಕಂತಹ ವಿಚಾರ ಅಂತ ಹೇಳ್ತಾನೆ. 2028 ಚುನಾವಣೆಯಲ್ಲೂ ಕೂಡ ಸ್ಪರ್ಧಿಸುವುದರ ಬಗ್ಗೆ ಇಂಗಿತ ವ್ಯಕ್ತಪಡಿಸಿದ್ದಾರೆ. ಈ ಮಾತಿನ ನಂತರ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಕಂಪನ ಸೃಷ್ಟಿಯಾಗಿದೆ. ರಾಜ್ಯ ರಾಜಕಾರಣದಲ್ಲಿ ಕಂಪನ ಸೃಷ್ಟಿಸಿರುವಂಥದ್ದು ನ್ಯೂಸ್ 18 ಕನ್ನಡದ ವೇದಿಕೆ. ನ್ಯೂಸ್ 18 ಕನ್ನಡದ ಕಾರ್ಯಕ್ರಮದಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿರ್ತಕ್ಕಂತಹ ಮಾತುಗಳು ಸಹಜವಾಗಿಯೇ ದೊಡ್ಡ ರೀತಿಯಾದಂತಹ ಕಂಪನವನ್ನು ಸೃಷ್ಟಿಸಿದೆ. ಪೂರ್ಣಾವಧಿ, ಸ್ಪರ್ಧೆ, ನಾಯಕತ್ವ, ಹೀಗೆ ನಾನಾ ವಿಚಾರಗಳ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅತ್ಯಂತ ಸ್ಪಷ್ಟವಾದಂತಹ ಮಾತುಗಳನ್ನು, ಬಹಳ ಗಂಭೀರವಾದಂತಹ ಮಾತುಗಳನ್ನು, ತಮ್ಮ ಎಂದಿನ ಗತ್ತಿನ ಮಾತುಗಳನ್ನು ಹೇಳಿದ್ದಾರೆ. ಹಾಗೆಯೇ ಸಿದ್ದರಾಮಯ್ಯ ಮಾತಿನ ಸುತ್ತಲೂ ಕೂಡ ಈಗ ರಾಜ್ಯ ರಾಜಕಾರಣದ ಬೆಳವಣಿಗೆಗಳು ಸುತ್ತಾ ಇದ್ದಾವೆ. ರಾಜ್ಯ ರಾಜಕಾರಣದ ಟಾಕ್ವಾರ್ಗಳು ನಡೀತಾ ಇದ್ದಾವೆ. ರಾಜ್ಯ ರಾಜಕಾರಣದಲ್ಲಿ ಆಡಳಿತ ಪಕ್ಷದ ಒಳಗಡೆನೇ ಬೇರೆ ಬೇರೆ ರೀತಿಯಂಥ ಅಭಿಪ್ರಾಯಗಳು ಬರ್ತಾ ಇದ್ದಾರೆ. ಪ್ರತಿಪಕ್ಷದವರು ಕೂಡ ಇದನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯನವರ ನಿಲುವು ಬಹಳ ಸ್ಪಷ್ಟ ಇತ್ತು. ರಾಜ್ಯದಲ್ಲಿ ಅಧಿಕಾರ ಬದಲಾವಣೆ ಅಥವಾ ಯಾವುದೇ ವಿಚಾರಗಳು ಕೂಡ ಅವೆಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟಿರುವಂಥದ್ದೇ ಹೊರತು ಬೇರೇನೂ ಇಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರವನ್ನು ಜನ ಕೊಟ್ಟಿದ್ದಾರೆ. 5 ವರ್ಷಗಳಿಗೆ ಆಳ್ವಿಕೆಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ನಿರ್ಧಾರಗಳು ಏನಿದ್ರು ಕೂಡ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅನ್ನೋದರ ಮೂಲಕವಾಗಿ ತನಗಿರತಕ್ಕಂತಹ ಜನ ಬೆಂಬಲ, ಜನಾಶೀರ್ವಾದ, ಈ ವಿಚಾರಗಳನ್ನು ಕೂಡ ಪರೋಕ್ಷವಾಗಿ ಪ್ರಸ್ತಾಪ ಮಾಡಿದರು. ಈಗ ಸಿದ್ದರಾಮಯ್ಯನವರ ಮಾತಿನ ನಂತರ ಅಹಿಂದ ವರ್ಗದವರು ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತಿದ್ದಾರೆ. ಅಹಿಂದದ ಬಲವನ್ನು ಕೊಡ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯ ಅವರ ಪರವಾಗಿ ಅವರ ತವರೂರು ಮೈಸೂರಿನಿಂದಲೇ ಅಭಿಯಾನವೊಂದು ಶುರುವಾಗಿದೆ. ಅಹಿಂದ ವರ್ಗಗಳಿಂದ ಮೈಸೂರಿನಿಂದಲೇ ಒಂದು ಅಭಿಯಾನ ಸಿದ್ದರಾಮಯ್ಯನವರ ಪರವಾಗಿ ಶುರುವಾಗಿರುವಂಥದ್ದು. ವಿಶೇಷವಾಗಿ ಸಿದ್ದರಾಮಯ್ಯನವರ ಬಗ್ಗೆ ಇವತ್ತು ಅಹಿಂದ ವರ್ಗಗಳವರು ಮೈಸೂರಿನಲ್ಲಿ ಅಹಿಂದ ಒಕ್ಕೂಟದಿಂದ ಸಿದ್ದರಾಮಯ್ಯನವರ ಪರವಾಗಿ ಪತ್ರ ಚಳುವಳಿಯನ್ನು ಆರಂಭಿಸಲಾಗಿದೆ. ಸಿದ್ದರಾಮಯ್ಯನವರ ಪರವಾಗಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಪೂರ್ಣಾವಧಿಯನ್ನು ಮುಗಿಸಬೇಕು ಅನ್ನುವಂಥದ್ದು ಇವರ ಆಗ್ರಹ. ಇದರಲ್ಲಿ ಭಾಳ ಮುಖ್ಯವಾಗಿರುವಂತಹ ಅವರ ಬೇಡಿಕೆ, ಅಹಿಂದ ವರ್ಗಗಳವರ ಬೇಡಿಕೆ ಭಾಳ ಮುಖ್ಯವಾಗಿರುವಂಥದ್ದು ನಂಬರ್ 1 ಇರುವಂಥದ್ದು, ನಾಯಕತ್ವ ಬದಲಿಸಬಾರದು. ಸಿದ್ದರಾಮಯ್ಯನವರನ್ನ ನಾಯಕತ್ವದಿಂದ ಬದಲಿಸಬಾರದು ಅನ್ನುವಂಥದ್ದು ಬಹಳ ಪ್ರಮುಖವಾಗಿರತಕ್ಕಂತಹ ಅಂಶ. 2ನೇದು, ಬದಲಾವಣೆ ಹೇಳಿಕೆಗಳಿಗೆ ತೆರೆ ಎಳಿಬೇಕು. ಪ್ರತಿನಿತ್ಯ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ನಡೀತಾ ಇದ್ದರೆ ಆಡಳಿತ ಕೊಡೋದು ಹೇಗೆ? ಈ ಕಾರಣಕ್ಕಾಗಿ ಬದಲಾವಣೆ ಹೇಳಿಕೆಗಳಿಗೆ ತೆರೆ ಎಳಿಬೇಕು ಅನ್ನುವಂಥದ್ದು ಅಹಿಂದ ವರ್ಗಗಳವರ ಆಗ್ರಹ. ಸಿದ್ದರಾಮಯ್ಯನವರು 5 ವರ್ಷ CM ಅಂತ ಘೋಷಣೆಯನ್ನು ಮಾಡಬೇಕು. ಹೈಕಮಾಂಡ್ ಮಟ್ಟದಿಂದಲೇ ಈ ಘೋಷಣೆ ಆಗಬೇಕು. ಸಿದ್ದರಾಮಯ್ಯನವರೇ ಪೂರ್ಣಾವಧಿಯ ಮುಖ್ಯಮಂತ್ರಿ, 5 ವರ್ಷಗಳ ಕಾಲಕ್ಕೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅನ್ನುವಂಥದ್ದು ಘೋಷಣೆ ಆಗಬೇಕು. ಸಿದ್ದರಾಮಯ್ಯ ಜೊತೆಗೆ ಅಹಿಂದ ಇದೆ ಅನ್ನುವಂತಹ ಸಂದೇಶವೂ ಕೂಡ ಈ ಮೂಲಕವಾಗಿ ರವಾನೆ ಆಗಬೇಕು. ಆ ರವಾನೆಯನ್ನು ನಾವು ಮಾಡ್ತಾ ಇದ್ವಿ ಮತ್ತು ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಾವು ನಿಲ್ತೀವಿ. ಅಹಿಂದ ವರ್ಗಗಳ ಬೆಂಬಲ ಇರುತ್ತೆ. ಸಿದ್ದರಾಮಯ್ಯನವರ ಬಲದಿಂದಲೇ ಕಾಂಗ್ರೆಸ್ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿರುವಂಥದ್ದು, ಬೇರೆ ಯಾವುದೇ ಕಾರಣಗಳಲ್ಲ. ಬಹಳ ಮುಖ್ಯವಾದಂಥ ಕಾರಣ ಸಿದ್ದರಾಮಯ್ಯನವರ ಬಲ, ಅವರ ಬೆಂಬಲ. ಈ ಕಾರಣಕ್ಕಾಗಿ ಅಧಿಕಾರಕ್ಕೆ ಬಂದಿದೆ. ಮುಂದೆ 2028ರಲ್ಲೂ ಅಧಿಕಾರಕ್ಕೆ ಬರಲು ಸಿದ್ದರಾಮಯ್ಯನವರ ಬಲ ಬೇಕು. 2028ರಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಂದರೂ ಕೂಡ ಸಿದ್ದರಾಮಯ್ಯನವರ ಬಲ ಬೇಕು ಅನ್ನುವಂಥದ್ದನ್ನು ಮುನ್ನೆಲೆಗೆ ತರ್ತಾ ಇದ್ದಾರೆ. ಅಹಿಂದ ಶೋಷಿತ ಸಮುದಾಯಗಳ ಬಲ ಸಿದ್ದರಾಮಯ್ಯನವರ ಪರವಾಗಿದೆ. ಎಲ್ಲ ಅಹಿಂದ ವರ್ಗಗಳದ್ದು ಮತ್ತು ಶೋಷಿತ ಸಮುದಾಯಗಳ ಪರ ಅವರ ಬೆಂಬಲ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಲ್ಲುತ್ತೆ ಅನ್ನುವಂಥದ್ದನ್ನು ಕೂಡ ತಮ್ಮ ಪತ್ರ ಚಳುವಳಿಯ ಸಂದರ್ಭದಲ್ಲಿ ಹೇಳಿದ್ದಾರೆ. ಸಿದ್ದರಾಮಯ್ಯನವರ ಗ್ಯಾರಂಟಿಗಳು ಜನಪ್ರಿಯವಾಗಿದ್ದಾವೆ, ಜನರಿಗೆ ತಲುಪ್ತಾ ಇದ್ದಾವೆ, ಅವು ಜನಪ್ರಿಯತೆಯನ್ನು ಪಡ್ಕೊಂಡಿದ್ದಾವೆ. ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂತಹ ಗ್ಯಾರಂಟಿ ಯೋಜನೆಗಳು, ಗ್ಯಾರಂಟಿ ಫಲದಿಂದಲೇ ವೋಟ್ ಬ್ಯಾಂಕ್ ಭದ್ರ ಆಗ್ತಾ ಇದೆ. ಸಿದ್ದರಾಮಯ್ಯನವರ ಪರವಾಗಿ ಮತ್ತು ಕಾಂಗ್ರೆಸ್ನ ಪರವಾಗಿ ವೋಟ್ ಬ್ಯಾಂಕ್ ಭದ್ರ ಆಗ್ತಾ ಇರೋದಕ್ಕೂ ಕೂಡ ಈ ಗ್ಯಾರಂಟಿಗಳ ಫಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಸಿದ್ಧಾಂತವನ್ನು ಸಿದ್ದರಾಮಯ್ಯನವರು ಅನುಸರಿಸಿಕೊಂಡು ಬಂದಿದ್ದಾರೆ ಮತ್ತು ಅದನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ. ಈ ವಿಚಾರಗಳನ್ನು ಮುನ್ನೆಲೆಗೆ ತರಲಾಗಿದೆ. ಬಹುತೇಕ ಶಾಸಕರ ಬೆಂಬಲವೂ ಕೂಡ
ಸಿದ್ದರಾಮಯ್ಯನವರ ಪರವಾಗಿದೆ ಅಂತೇಳಿ ಅಹಿಂದ ವರ್ಗಗಳ ಒಕ್ಕೂಟದವರು ತಮ್ಮ ಪತ್ರ ಚಳವಳಿಯ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಬಹುತೇಕ ಶಾಸಕರ ಬೆಂಬಲ ಸಿದ್ದರಾಮಯ್ಯನವರ ಪರವಾಗಿದೆ ಅಂತ ಹೇಳಿ ಈ ಮೂಲಕ ಸಿದ್ದರಾಮಯ್ಯನವರೇ ಆಡಳಿತವನ್ನು ಮುಂದುವರಿಸಬೇಕು ಅನ್ನುವಂಥ ಹಕ್ಕೊತ್ತಾಯವನ್ನು ಮಾಡಲಾಗ್ತಾ ಇದೆ. ಸಿಎಂ ಹುದ್ದೆಯಿಂದ ಇಳಿಸಿದರೆ ಅಹಿಂದದ ಆಕ್ರೋಶವನ್ನು ನೀವು ಎದುರಿಸಬೇಕಾಗತ್ತೆ ಅನ್ನುವ ಎಚ್ಚರಿಕೆಯನ್ನು ಕೂಡ ಕಾಂಗ್ರೆಸ್ನವರಿಗೆ ನೀಡಲಾಗ್ತಾ ಇದೆ. ಸಿದ್ದರಾಮಯ್ಯನವ್ರನ್ನ ಒಂದು ವೇಳೆ ನೀವು ಅಲುಗಾಡಿಸಿದ್ರಿ ಅಂತೇಳಿ ಆದರೆ ಅಹಿಂದ ವರ್ಗಗಳ ಆಕ್ರೋಶಕ್ಕೆ ತುತ್ತಾಗ್ತೀರಿ. ಈ ಎಚ್ಚರಿಕೆಯನ್ನು ಕಾಂಗ್ರೆಸ್ಗೆ ನೀಡಲಾಗಿದೆ. ಕಾಂಗ್ರೆಸ್ ಪಕ್ಷಕ್ಕೂ ಆಡಳಿತ ವ್ಯವಸ್ಥೆಗೂ ಧಕ್ಕೆ ಆಗುತ್ತೆ. ಸಿದ್ದರಾಮಯ್ಯನವರು ಬದಲಾವಣೆ ಮಾಡಿದರೆ ಅದು ಕಾಂಗ್ರೆಸ್ ಪಕ್ಷಕ್ಕೂ ಧಕ್ಕೆ ಆಗುತ್ತೆ, ಆಡಳಿತ ವ್ಯವಸ್ಥೆಗೂ ಧಕ್ಕೆ ಆಗುತ್ತೆ ಅನ್ನುವಂಥದ್ದನ್ನು ಅಹಿಂದ ಒಕ್ಕೂಟದವರು ಮುನ್ನೆಲೆಗೆ ತಂದಿದ್ದಾರೆ, ಚರ್ಚೆಗೆ ತಂದಿದ್ದಾರೆ. ಗೊಂದಲಗಳಿಗೆ ತೆರೆ ಎಳೆದು ಸಿಎಂ ಸ್ಥಾನವನ್ನು ಭದ್ರಪಡಿಸಿ. ಪ್ರತಿನಿತ್ಯ ಚರ್ಚೆ ಆಗೋದು ಬೇಡ ನಾಯಕತ್ವದ ಬಗ್ಗೆ. ಅಹಿಂದ ವರ್ಗಗಳ ಒಬ್ಬ ನಾಯಕ ಮುಖ್ಯಮಂತ್ರಿ ಇರುವಾಗ ಅದರಲ್ಲಿ ಬದಲಾವಣೆಗಳ ವಿಚಾರಗಳ ಬಗ್ಗೆ ಯೋಚಿಸಬೇಡಿ, ಸಿಎಂ ಸ್ಥಾನವನ್ನು ಭದ್ರಪಡಿಸಿ ಅಂತ ಹೇಳಿ ಸಂದೇಶವನ್ನು ರವಾನಿಸಿದ್ದಾರೆ. ಯಾವಾಗ ಈ ರೀತಿಯಾದಂತಹ ಅಭಿಪ್ರಾಯ ಬಂದಿರುವಂಥದ್ದು ಮತ್ತು ತಮ್ಮ ಪತ್ರ ಚಳವಳಿಯ ಮೂಲಕವಾಗಿ ಬಹಳ ಪ್ರಮುಖ ಇಶ್ಯೂಗಳನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಹಿಂದ ನಾಯಕರುಗಳು ಏನು ಹೇಳ್ತಿದ್ದಾರೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ಮುಖ್ಯಮಂತ್ರಿಯನ್ನ ಬದಲಾವಣೆ ಮಾಡ್ಬಿಡ್ತೀವಿ ಅಂತೇಳಿ ಭಿನ್ನ ಧ್ವನಿಗಳು ವಿರೋಧ ಪಕ್ಷದವರು ಒಂದ್ ಕಡೆ ಪಿತೂರಿ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಕೆಲವರು ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಧ್ವನಿಗೂಡಿಸ್ತಾ ಇದ್ದಾರೆ. ಇದಾಗಬಾರ್ದು. ಯಾಕೆ ಅಂತಂದ್ರೆ ಯಾರಿಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಕೂಡಲೇ ಮಧ್ಯಪ್ರವೇಶ ಮಾಡಬೇಕು. ಮಧ್ಯಪ್ರವೇಶ ಮಾಡಿ ಮುಖ್ಯಮಂತ್ರಿಗಳಾಗಿ 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತೇಳಿ ಘೋಷಣೆ ಮಾಡಬೇಕು. ನಾವು ರಾಹುಲ್ ಗಾಂಧಿ ಅವರಿಗೆ ಇವತ್ತು ಪತ್ರ ಚಳವಳಿಯ ಮೂಲಕ ಮನವಿಯನ್ನು ಮಾಡಿದ್ದೇವೆ. ಮತ್ತು ಡೆಲ್ಲಿಗೆ ಹೋಗಿ ನಿಯೋಗ ಕೂಡ ನಮ್ಮ ಅಹಿಂದ ಸಮುದಾಯದ ನಿಯೋಗ ಕೂಡ ಮುಂದಿನ ವಾರದಲ್ಲಿ ಅವ್ರನ್ನ ಭೇಟಿ ಮಾಡಲಿಕ್ಕೆ ಸಮಯ ನಿಗದಿಗೆ ಕೇಳಿದ್ದೇವೆ. ಹೀಗೆ ಅಹಿಂದ ವರ್ಗಗಳವರು ಒಂದು ಕಡೆಯಲ್ಲಿ ತಮ್ಮ ಪತ್ರ ಚಳವಳಿಯನ್ನು ಆರಂಭಿಸಿದ್ದಾರೆ, ಮತ್ತೊಂದು ಕಡೆಯಲ್ಲಿ ಸಿದ್ದರಾಮಯ್ಯನವರಿಗೆ ಜೈ ಅಂತ ಇದ್ದಾರೆ. ಅವರ ಸಂಪುಟದ ಸಹೋದ್ಯೋಗಿಗಳು, ಅವರ ಸಂಪುಟದ ಸದಸ್ಯರುಗಳು ಕೂಡ ಸಿದ್ದರಾಮಯ್ಯನವರ ಮಾತುಗಳಿಗೆ ಜೈ ಅಂತಿದ್ದಾರೆ. ನ್ಯೂಸ್ 18 ಕನ್ನಡದ ರೈಸಿಂಗ್ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಹಳ ವಿಶ್ವಾಸದ ಮಾತುಗಳನ್ನು ಆಡಿದರು. ತಮ್ಮ ಸರ್ಕಾರ, ತಮ್ಮ ನಡೆ, ತಮ್ಮ ನುಡಿ, ತಮ್ಮ ಭವಿಷ್ಯ ಎಲ್ಲ ವಿಚಾರಗಳ ಬಗ್ಗೆ ಬಹಳ ಸ್ಪಷ್ಟವಾದಂತಹ ಮಾತುಗಳನ್ನು ಸಿದ್ದರಾಮಯ್ಯನವರು ಹೇಳಿದರು. ಯಾವಾಗ ಸಿದ್ದರಾಮಯ್ಯನವರು ಅಂತಹ ಮಾತುಗಳನ್ನು ಮುಕ್ತವಾಗಿ ಚರ್ಚೆಗೆ ತಂದರೂ ಸಿದ್ದರಾಮಯ್ಯನವರ ಪರವಾಗಿ ಶಾಸಕರು, ಸಚಿವರುಗಳು ಕೂಡ ಬ್ಯಾಟಿಂಗನ್ನು ಮುಂದುವರೆಸಿದ್ದಾರೆ. ಯಾಕಂದರೆ ಸಿದ್ದರಾಮಯ್ಯನವರು 28ರಲ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ಸಿದ್ದರಾಮಯ್ಯನವರು ಜಸ್ಟ್ ನನಗೆ ಅದರ ಬಗ್ಗೆ ನಾನು ಇನ್ನೂ ಗಂಭೀರವಾಗಿ ಪರಿಶೀಲನೆಯನ್ನು ಮಾಡಿಲ್ಲ, ಈ ರೀತಿಯ ಒತ್ತಾಯ ಇದೆ ಅಂತ ಹೇಳಿದರೂ ಕೂಡ ಅವರ ಬೆಂಬಲಿಗರು ಇಲ್ಲೆಲ್ಲ ನೀವು ಸ್ಪರ್ಧಿಸಲೇಬೇಕಾಗುತ್ತೆ ಅನ್ನೋಂಥ ಹೇಳ್ತಾ ಇದ್ದಾರೆ. ಹಾಗೆಯೇ ಹೈಕಮಾಂಡ್ ನಿರ್ಧಾರಗಳು ಅಂತೇಳಿ ಸಿದ್ದರಾಮಯ್ಯನವರು ಹೇಳಿದರೆ ಅವರ ಬೆಂಬಲಿಗರು ಹೇಳ್ತಿಲ್ಲ, ಸಿದ್ದರಾಮಯ್ಯನವರೇ ನಾಯಕರಾಗಿ ಮುಂದುವರಿಬೇಕು, ರಾಜಕೀಯ ನಿವೃತ್ತಿ ಸದ್ಯಕ್ಕಂತೂ ಇಲ್ಲ, ಅದರ ಅಗತ್ಯವೂ ಇಲ್ಲ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಬೆಂಬಲಿಗ ಸಚಿವರುಗಳ ಸ್ಪಷ್ಟ ನುಡಿ. ಅವ್ರಲ್ಲಿ ಯಾವುದೇ ರೀತಿಯಿಂದ ಗೊಂದಲಗಳಿಲ್ಲ. ಸಿದ್ದರಾಮಯ್ಯನವರೇ ಮುಂದುವರಿಬೇಕು. ಸಿದ್ದರಾಮಯ್ಯನವರ ಸಕ್ರಿಯ ರಾಜಕಾರಣದಿಂದಲೇ ಕಾಂಗ್ರೆಸ್ ಸುಭದ್ರವಾಗಿರುತ್ತೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸುಭದ್ರವಾಗಿರಬೇಕು ಅಂದರೆ ಸಿದ್ದರಾಮಯ್ಯನವರು ಸಕ್ರಿಯ ರಾಜಕಾರಣದಲ್ಲಿ ಮುಂದುವರಿಬೇಕು ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ ವೋಟ್ ಬ್ಯಾಂಕ್ ಸುಭದ್ರಕ್ಕೆ ಸಿದ್ದರಾಮಯ್ಯ ಅನಿವಾರ್ಯ. ಕಾಂಗ್ರೆಸ್ನ ವೋಟ್ ಬ್ಯಾಂಕನ್ನು ಗಟ್ಟಿಯಾಗಿ ಇಟ್ಕೊಳ್ಬೇಕು, ಅದರ ಮೂಲಕವಾಗಿ ನಾವು ಯಶಸ್ಸನ್ನು ಸಾಧಿಸಬೇಕು ಅಂತ ಹೇಳಿದರೆ ಸಿದ್ದರಾಮಯ್ಯನವರ ನಾಯಕತ್ವ ನಮಗೆ ಅನಿವಾರ್ಯ ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿ ಸಚಿವರುಗಳ ಅಭಿಪ್ರಾಯ. ಸಚಿವರುಗಳು ಏನು ಹೇಳಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ಅವ್ರ ನಾಯಕತ್ವ ಬೇಕೇ ಬೇಕು, ಇಡೀ ರಾಜ್ಯಕ್ಕೆ ಬೇಕಾಗೈತೆ. ಅದ್ರಾಗೇನು ಅನ್ಡಿಸ್ಪ್ಯೂಟೆಡ್ ಸಿದ್ದರಾಮಯ್ಯ ಅವ್ರ ನಾಯಕತ್ವ ಅವ್ರ ರಾಜಕಾರಣದಲ್ಲಿ ಸಕ್ರಿಯವಾಗಿರಬೇಕು. ನನ್ನ ಪ್ರಕಾರ ಈ ಶುಡ್ ನಾಟ್ ರಿಟೈರ್ ಫ್ರಮ್ ಪಾಲಿಟಿಕ್ಸ್. ಇಸ್ ಲೀಡರ್ಶಿಪ್ ಇಸ್ ವೆರಿ 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 ಇಂಪಾರ್ಟೆಂಟ್. ಅವ್ರು ಹೇಳ್ಬೋದು ಅದನ್ನ, ನಾವು ಒಪ್ಪಲ್ಲ. ಆಸ್ ಲಾಂಗ್ as he's healthy, as long as he's able to walk, as long as he's fair, ನನ್ನ ಪ್ರಕಾರ ಅವರು ರಾಜಕಾರಣದಿಂದ ಯಾವತ್ತು ಹೊರಗಡೆ ಉಳಿಬಾರ್ದು ಅಂತಕ್ಕಂಥ ನನ್ನ ವಾದ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಳಗೊಂಡಂತೆ ಎಲ್ಲರೂ ನಾವು ಹೈಕಮಾಂಡ್ ನಿರ್ಧಾರಕ್ಕೆ ಭದ್ರಾಗಿರ್ತೀವಿ ಅಂತಾನೆ ಚೀಫ್ ಮಿನಿಸ್ಟರ್ ಹೇಳಿರೋದು. ಯಾವತ್ತು ಹೈಕಮಾಂಡ್ ಏನ್ ಹೇಳ್ತಾರೋ ಅದನ್ನೇ ನಾವು ಮಾಡೋದು. ರೀಶಫಲ್ ಆಗ್ಲಿ ಈ ರಾಜ್ಯದ ನಾಯಕತ್ವ ಆಗ್ಲಿ ತೀರ್ಮಾನ ಆಗುವಂತದ್ದು ಹೈಕಮಾಂಡ್. ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಹೈಕಮಾಂಡ್ ಗೊತ್ತು ಏನ್ ತೀರ್ಮಾನ ಮಾಡ್ಬೇಕು ಅಂತ, ಏನ್ ಮಾತುಕತೆ ಆಗಿದೆ ಅಂತ ಅವ್ರನ್ನೇ ಕೇಳ್ಬೇಕು. ನಮ್ಗೆ ಬಹುಶಃ ನವೆಂಬರ್ ಕ್ರಾಂತಿನೋ ಭ್ರಾಂತಿನೋ ನನಗೆ ಗೊತ್ತಿಲ್ಲ. ಅದ್ ಏನೇ ತೀರ್ಮಾನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತಗೊಂಡ್ರೆ ನಾವೆಲ್ಲ ಅದಕ್ಕೆ ಬದ್ಧವಾಗಿರ್ತೀವಿ. ಎಲ್ಲಾ 136 ಜನ ಶಾಸಕರು ಮಂತ್ರಿ ಆಗ್ಬೇಕು ಅಂತಕ್ಕಂತ ಬಯಕೆ ಇರ್ತದೆ. ಅದ್ರ ಜೊತೆಗೆ ವಿಧಾನ ಪರಿಷತ್ ಸದಸ್ಯರು ಇರ್ತಾರೆ. ಎಲ್ಲರಿಗೂ ಇವತ್ತು ನಾವೊಂದು ಮಂತ್ರಿ ಆಗ್ಬೇಕು, ಏನಾದ್ರು ನಮ್ಮಿಂದ ಒಳ್ಳೆ ಕೆಲಸ ನಮ್ಮ ಕ್ಷೇತ್ರಕ್ಕೆ ಆಗ್ಬೇಕು ಅಥವಾ ಜಿಲ್ಲೆಗೆ ಅಥವಾ ರಾಜ್ಯಕ್ಕೆ ಆಗ್ಬೇಕು ಅಂತಕ್ಕಂಥ ಬಯಕೆ ಇರ್ತಕ್ಕಂಥದ್ದು ತಪ್ಪಲ್ಲ. ಪಕ್ಷದ ತೀರ್ಮಾನಕ್ಕೆ ನಾವೆಲ್ಲ ಕಟ್ಪಾಡಾಗಿ ನಾವು ಅವರ ಆದೇಶಗಳಿಗೆ ಅನುಗುಣವಾಗಿ ನಾವು ನಡ್ಕೊಳ್ತಕ್ಕಂಥದ್ದು. ಇವತ್ತು ಹೈಕಮಾಂಡ್ ನನಗೆ ಸೂಚನೆ ಕೊಟ್ಟರು, ನಾನು ರಾಜೀನಾಮೆ ಕೂಡ ಕಳಿದೆ.
ಪಕ್ಷದ ತೀರ್ಮಾನದ ವಿರುದ್ಧವಾಗಿ ನಾವ್ ಯಾರು ನಡ್ಕೊಳ್ತಕ್ಕಂಥದ್ದಲ್ಲ. ಹೀಗೆ ಸಚಿವರುಗಳು ತಮ್ಮ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಶಿವಕುಮಾರ್ ಅವರ ಕಡೆಯಿಂದ ಸಿಎಂ ಕುರ್ಚಿಗಾಗಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಮಾಸ್ಟರ್ ಪ್ಲಾನ್ ಅನ್ನು ಮುಂದುವರಿಸಿದ್ದಾರೆ. ಯಾಕಂದರೆ ಶಿವಕುಮಾರ್ ಅವರು ತಮ್ಮದೇ ಆದಂತಹ ಶಕ್ತಿಯೊಂದಿಗೆ ಪಕ್ಷವನ್ನು ಅಧಿಕಾರಕ್ಕೆ ತರೋದರಲ್ಲಿ ಯಶಸ್ವಿಯಾಗಿದ್ದಾರೆ. ಹೀಗಾಗಿ ಅವರು ಕೂಡ ಸಿಕ್ಕಿರುವಂಥ ಅವಕಾಶವನ್ನು ಬಿಟ್ಟುಕೊಡೋದಕ್ಕೆ ಅವರು ಕೂಡ ತಯಾರಿಲ್ಲ. ಇದರ ನಡುವೆ ನವೆಂಬರ್ 20ನೇ ತಾರೀಕಿನಂದು ರಾಹುಲ್ ಗಾಂಧಿಯವರು ರಾಜ್ಯಕ್ಕೆ ಬರ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಆಹ್ವಾನಿಸಿದ್ದಾರೆ ಕಾಂಗ್ರೆಸ್ ಕಡೆಯಿಂದ, KPCC ಕಡೆಯಿಂದ, ಶಿವಕುಮಾರ್ ಅವರ ಕಡೆಯಿಂದ ಆಹ್ವಾನವನ್ನು ಮಾಡಲಾಗಿದೆ. ರಾಹುಲ್ ಗಾಂಧಿ ಬರುವುದಕ್ಕೆ ಮುಂಚಿತವಾಗಿಯೇ ದೆಹಲಿಗೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಇಬ್ಬರು ಕೂಡ ತೆರಳುತ್ತಾ ಇದ್ದಾರೆ. ಅವರಿಬ್ಬರು ಕೂಡ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರುಗಳನ್ನು ಭೇಟಿಯಾಗೋದಕ್ಕೆ ಹೋಗ್ತಾ ಇದ್ದಾರೆ. ನವೆಂಬರ್ 11ರಂದು ಡಿ.ಕೆ. ಶಿವಕುಮಾರ್, ನವೆಂಬರ್ 14ರಂದು ಸಿದ್ದರಾಮಯ್ಯನವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಹೈಕಮಾಂಡ್ ನಾಯಕರುಗಳನ್ನು ಅವರು ಭೇಟಿ ಆಗಬಹುದು. ಈ ಸಂದರ್ಭದಲ್ಲಿನೇ ಪಕ್ಷದ ಕಚೇರಿಗಳ ನಿರ್ಮಾಣದ ಕಡೆಗೆ ಶಿವಕುಮಾರ್ ಅವರು ಗಮನ ಹರಿಸಿದ್ದಾರೆ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ DCC ಕಚೇರಿಗಳಿಂದ ಹಿಡಿದು ಪ್ರತಿಯೊಂದು ಕಚೇರಿಗಳ ಬಗ್ಗೆಯೂ ಕೂಡ ನಿರ್ಮಾಣದ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರು ತಮ್ಮದೇ ಆದಂತಹ ಪ್ಲಾನನ್ನು ಮಾಡ್ಕೊಂಡಿದ್ರು. ಅದರ ಪ್ರಕಾರವಾಗಿ ಜಿಲ್ಲಾ ಕಾಂಗ್ರೆಸ್ ಮತ್ತು ಬ್ಲಾಕ್ ಕಾಂಗ್ರೆಸ್ ಕಚೇರಿಗಳ ನಿರ್ಮಾಣ ಕಾರ್ಯ ಬಹುತೇಕ ಮುಗಿದಿದೆ. ಉಳಿದ ಕಡೆಗಳಲ್ಲೂ ಕೂಡ ಮಾಡಿಸ್ತಾ ಇದ್ದಾರೆ ಮತ್ತು ನವೆಂಬರ್ 20ರೊಳಗಡೆ ಎಲ್ಲವನ್ನು ಕೂಡ ಪೂರ್ಣಗೊಳಿಸೋದಕ್ಕೆ ಟಾಸ್ಕನ್ನು ಕೊಟ್ಟಿದ್ದಾರೆ. ನವೆಂಬರ್ 20ರೊಳಗಡೆ ಎಲ್ಲ ಕಡೆಗಳಲ್ಲೂ ಕೂಡ ಕಾಂಗ್ರೆಸ್ ಕಚೇರಿಗಳು ಸುಸಜ್ಜಿತವಾಗಿ ಬರಬೇಕು ಅನ್ನುವಂಥದ್ದು ಶಿವಕುಮಾರ್ ಅವರ ನಿಲುವು. ಹೀಗಾಗಿ ಅಧಿಕಾರ ಹಂಚಿಕೆ ಪುನರ್ರಚನೆಯ ಬಗ್ಗೆ ಚರ್ಚೆಗಳು ಬೇಡ ಅನ್ನುವಂಥನ್ನು ಅವರು ಹೇಳ್ತಾ ಇದ್ದಾರೆ. ತಮ್ಮ ಬೆಂಬಲಿಗರಿಗೂ ಕೂಡ ಕಿವಿ ಮಾತನ್ನು ಹೇಳಿದ್ದಾರೆ. ಇದರ ಬಗ್ಗೆ ಮಾತನಾಡಿ ನೀವು ದಣಿವು ಮಾಡ್ಕೊಳ್ಳೋದು ಬೇಡ, ಯಾಕೆ ಸುಮ್ಮನೆ ದಣಿವು ಮಾಡ್ಕೊಳ್ತೀರಿ, ಇದರ ಬಗ್ಗೆ ಮಾತಾಡಿ ಅನ್ನುವಂಥದ್ದನ್ನು ಶಿವಕುಮಾರ್ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಡಿ.ಕೆ. ಸುರೇಶ್ ಅವರು ಕೂಡ ಹೇಳಿದ್ದಾರೆ, ನಮ್ಮ ಅಣ್ಣನ ಹಣೆ ಬರಹದಲ್ಲಿ ಏನಾದರೂ ಮುಖ್ಯಮಂತ್ರಿ ಆಗುವಂಥದ್ದು ಅವರಲ್ಲಿ ಯೋಗ ಇದೆ ಅಂತ ಹೇಳಿದ್ರೆ ಅವರು ಮುಖ್ಯಮಂತ್ರಿ ಆಗ್ತಾರೆ, ಅದನ್ನು ಯಾರು ಕೂಡ ತಡೆಯೋಕ್ಕೆ ಆಗೋದಿಲ್ಲ ಅಂತ ಹೇಳುವಂತಹ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಶಿವಕುಮಾರ್ ಅವರು. ಹಾಗೆಯೇ ಸುರೇಶ್ ಅವರ ಮಾತುಗಳನ್ನು ನಿಮಗೆ ತೋರಿಸ್ತೀನಿ. ಪಕ್ಷದಲ್ಲಿ ಸಾಕಷ್ಟು ಸಚಿವರುಗಳು ನವೆಂಬರ್ ಕ್ರಾಂತಿ, ಸಿಎಂ ಬದಲಾವಣೆ, ದಲಿತ ಸಿಎಂ ವಿಚಾರ ಎಲ್ಲವನ್ನೂ ಒಬ್ಬೊಬ್ಬರಿಗೆ ಮಾತಾಡ್ತಾ ಇದ್ದಾರೆ ಸರ್. ಯಾರು ಏನು ಮಾತಾಡಿ ದಣು ತಗೊಳ್ಳೋದು ಬೇಡ ಅಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಅವ್ರ ಹಣೆಯಲ್ಲಿ ಬರ್ದಿದ್ರೆ ಎಲ್ಲ ಬದಲಾಗುತ್ತೆ, ಇಲ್ಲ ಅಂತ ಅಂದ್ರೆ ಇಲ್ಲ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋಬೇಕು? ಅದು ನನ್ನ ಆಸೆ ಇದೆ ಅಂತ ಹೇಳಿದ್ದೀನಿ. ಅವ್ರ ಹಣೆಯಲ್ಲಿ ಬರ್ದಿದ್ರೆ ಆಗುತ್ತೆ. ಪ್ರಯತ್ನ ಏನಿಲ್ಲ ರೀ, ಪ್ರಯತ್ನ ಏನಿಲ್ಲ. ಪಕ್ಷ ಏನ್ ಹೇಳ್ತದೆ, ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಶಿವಕುಮಾರ್ ಅವರು, ರಾಜ್ಯದಲ್ಲಿ ಅಧ್ಯಕ್ಷರಾಗಿದ್ದಾರೆ, ಅವರು ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಪಕ್ಷಕ್ಕೆ ಚ್ಯುತಿ ಬರದ ರೀತಿ ನಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅವರ ಕರ್ತವ್ಯ. ಆ ಕೆಲಸವನ್ನ ಅವರು ಮಾಡ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ಹೀಗೆ ಇದು ಶಿವಕುಮಾರ್ ಹಾಗೂ ಸುರೇಶ್ ಅವರ ಮಾತುಗಳಾಯಿತು. ಇದರ ನಡುವೆ ಒಪ್ಪಂದ ಆಗಿದೆಯಾ ಇಲ್ವಾ, ಈ ಪ್ರಶ್ನೆ ಬಹಳ ಮುಖ್ಯ ಆಗಿರುವಂಥದ್ದು. ಕಾಂಗ್ರೆಸ್ನ ಹೈಕಮಾಂಡ್ ಮಟ್ಟದಲ್ಲಿ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆಯಾ? ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು 2.5 ವರ್ಷ, ನಂತರ 2.5 ವರ್ಷ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಅನ್ನುವಂಥದ್ದೇನಾದರೂ 2023 ಮೇ 20ನೇ ತಾರೀಕಿನಂದು ಸಿದ್ದರಾಮಯ್ಯನವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸುವಾಗ ಆಗಿತ್ತಾ? ಈ ಪ್ರಶ್ನೆ ಇನ್ನೂ ಕೂಡ ಹಾಗೆ ಉಳಿದಿದೆ. ಯಾಕೆಂದರೆ ಸರ್ಕಾರಕ್ಕೆ 2.5 ವರ್ಷ ಆಗ್ತಾ ಇದ್ದಂತೆಯೇ ಬದಲಾವಣೆಯ ಚರ್ಚೆ ಮತ್ತೆ ಜಾಸ್ತಿ ಆಗ್ತಾ ಇದೆ. ಈ ಕಾರಣಕ್ಕಾಗಿ 2.5 ವರ್ಷಕ್ಕೆ ಬದಲಾವಣೆ ಅನ್ನೋ ಬಗ್ಗೆಯೇ ಗೊಂದಲಗಳು ಕೂಡ ಇದ್ದೇ ಇದ್ದಾವೆ. ಯಾಕಂದರೆ ಕೆಲವು ಮಂತ್ರಿಗಳು ಹೇಳ್ತಾ ಇದ್ದಾರೆ ಆ ರೀತಿ ಯಾವುದೂ ಇಲ್ಲ ಅಂತಿದ್ದಾರೆ, ಕೆಲವರು ಹೇಳ್ತಿದ್ದಾರೆ ಇಲ್ಲ ಹಾಗೆಲ್ಲ ಇದೆ ಅಂತ ಹೇಳ್ತಾರೆ. ಯಾರಲ್ಲೂ ಯಾವುದೂ ಸ್ಪಷ್ಟತೆ ಇಲ್ಲ, ಬರೀ ಚರ್ಚೆಗಷ್ಟೇ ಸೀಮಿತ ಆಗ್ತಾ ಇದೆಯಾ? ಎಲ್ಲರೂ ಕೂಡ ಚರ್ಚಿಸ್ತಾ ಇದ್ದಾರೆ. ಶಿವಕುಮಾರ್ ಅವರ ಕ್ಯಾಂಪ್ನ ಅಲ್ಲಿರುವಂತಹ ಶಾಸಕರುಗಳು ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಆದರೆ ಹೈಕಮಾಂಡ್, CM ನಮಗಷ್ಟೇ ಗೊತ್ತಿರೋದು ಅನ್ನುವಂಥದ್ದನ್ನು ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ. ಹೈಕಮಾಂಡ್, CM ಹಾಗೂ ನನಗಷ್ಟೇ ಗೊತ್ತಿರುವಂಥದ್ದು ಅಂತೇಳಿ. ಯಾವ ಒಪ್ಪಂದವೂ ಇಲ್ಲ ಅಂತ ಪರಮೇಶ್ವರ್ ಹಾಗೂ ಮುನಿಯಪ್ಪ ಇಬ್ಬರು ಕೂಡ ಹಿರಿಯ ನಾಯಕರುಗಳು. ಮುನಿಯಪ್ಪ ಅವರು 7 ಬಾರಿ ಸಂಸದರಾದಂಥವರು, ದೆಹಲಿ ಮಟ್ಟದಲ್ಲಿ ತಮ್ಮದೇ ಆದಂಥ ನೆಟ್ವರ್ಕ್ ಅವ್ರಿಗೂ ಕೂಡ ಇದ್ದೇ ಇದೆ. ಡಾಕ್ಟರ್ G. ಪರಮೇಶ್ವರ್ ಅವರು 8 ವರ್ಷಗಳ ಕಾಲ KPCC ಅಧ್ಯಕ್ಷರಾಗಿದ್ದಂಥವರು. ಹೀಗಾಗಿ ಅವರಿಬ್ಬರು ಹೇಳ್ತಿದ್ದಾರೆ ಅಂತ ಯಾವ ಒಪ್ಪಂದವೂ ಇಲ್ಲ ಅಂತ ಹೇಳ್ತಾರೆ. ಪಕ್ಷ, ಶಾಸಕ, ಸಚಿವ, ಕಾರ್ಯಕರ್ತರಷ್ಟೇ ಬದಲಾವಣೆಯ ಚರ್ಚೆಗಳು ನಡೀತಾ ಇದ್ದಾವೆ ಹೊರತು ನಿಜಕ್ಕೂ ಹೈಕಮಾಂಡ್ ಮಟ್ಟದಲ್ಲಿ ನಡೀತಿದೆಯಾ? ನಿಜಕ್ಕೂ ಹೈಕಮಾಂಡ್ ಮಟ್ಟದಲ್ಲಿ ಒಪ್ಪಂದ ಆಗಿದೆಯಾ? CM ಕುರ್ಚಿ ಬಗ್ಗೆ ಒಪ್ಪಂದ ಆಗಿದೆಯಾ ಇಲ್ವಾ? ಇದು ಇನ್ನೂ ಕೂಡ ನಿಗೂಢವಾಗಿಯೇ ಇದೆ. ಬಹಳ ಸಸ್ಪೆನ್ಸ್ ಇದೆ ಇದರಲ್ಲಿ. ಏನಾಗಿದೆ ಹಾಗಾದರೆ? ಪ್ರತಿಪಕ್ಷಕ್ಕೆ ಮಾತ್ರ ಇದು ಬಹಳ ದೊಡ್ಡ ಆಹಾರವಾಗಿ ಸಿಕ್ಕಿದೆ. ಕಾಂಗ್ರೆಸ್ನ ಕುರ್ಚಿ ಬದಲಾವಣೆಯ ಚರ್ಚೆ. ಇಲ್ಲಿ ಕಾಂಗ್ರೆಸ್ ನಾಯಕರುಗಳು ಏನು ಹೇಳ್ತಿದ್ದಾರೆ, BJP ನಾಯಕರು ಏನು ಹೇಳ್ತಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ನಾವು ಆ ಲೆವೆಲ್ ಆಗಿರಲಿಲ್ಲ. ಮಾತಾಡೋ ಡಿಸ್ಕಷನ್ ಆಗಿದೆಯಲ್ಲೋ ಗೊತ್ತಿಲ್ಲೋ ನನಗೆ. ಅಲ್ಲ
ಆ ಥರ ಪ್ರೀ ಕಂಡೀಷನ್ಸ್ ಯಾರ ಹತ್ರನೂ ಇಲ್ಲ, ಮಾತಾಡಿಲ್ಲ. ನನ್ನ ಹತ್ರ ಅಂತೂ ಮಾತಾಡಿಲ್ಲ. ಗೊತ್ತಿಲ್ಲ ರೀ ಇದೆಲ್ಲ ನಮ್ಮ ಮಟ್ಟದಲ್ಲಿ ಮಾತಾಡ್ತಾರ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಹೈಕಮಾಂಡ್ ಗೊತ್ತು ಏನ್ ತೀರ್ಮಾನ ಮಾಡ್ಬೇಕು ಅಂತ, ಏನ್ ಮಾತುಕತೆ ಆಗಿದೆ ಅಂತ ಅವ್ರನ್ನೇ ಕೇಳ್ಬೇಕು. ನಮ್ಗೆ ಗೊತ್ತಿಲ್ಲ. ನಮ್ಮ ಪಕ್ಷದಲ್ಲಿ ನಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ. ಅದು ಗೊತ್ತಿಲ್ಲ. ಅದು ಒಪ್ಪಂದಗಳ ವಿಚಾರನ ನಮಗೆ ಗೊತ್ತಿಲ್ಲ. ನಾವೊಬ್ಬ MLA ಆಗಿ ರಾಷ್ಟ್ರೀಯ ನಾಯಕರ ತೀರ್ಮಾನಕ್ಕೆ ನನಗೆ ಗೊತ್ತಿರೋದಿಲ್ಲ. ಅದು ಒಪ್ಪಂದಗಳು ನಮ್ಗೆ ಗೊತ್ತಿಲ್ಲ. ಬಟ್ ಸಹಜವಾಗಿ ಏನಾದರೂ ತೀರ್ಮಾನ ಮಾಡೋದಿದ್ರೆ ಅದು ರಾಷ್ಟ್ರೀಯ ನಾಯಕರೇ ತೀರ್ಮಾನ ಮಾಡ್ತಾರೆ. ಅದರಿಂದ ಆ ಸಮಸ್ಯೆ ಬರಲ್ಲ ಅನಿಸ್ತದೆ ನನಗೆ. ಕಾಂಗ್ರೆಸ್ನಲ್ಲಿ ಅಧಿಕಾರದ ದಾಹ, ಗುಂಪುಗಾರಿಕೆ ಆಗ್ತಾನೇ ಇದೆ. ಅಧಿಕಾರದ ದಾಹ ಜನರನ್ನ ಇವತ್ತು ಬಲಿಪಶುವಾಗಿ ಮಾಡಿ ಇವರು ತಮ್ಮ ಸ್ವಾರ್ಥಕ್ಕಾಗಿ ರಾಜಕಾರಣವನ್ನು ಮಾಡ್ತಿರುವಂಥದ್ದು ಪದೇ ಪದೇ ನಿಜಕ್ಕೂ ನಾಡಿನ ಜನತೆ ಅಸಹ್ಯ ಪಡೋ ರೀತಿಯಲ್ಲಿ, ಒಂದು ರಾಜಕಾರಣಿ ಅಂದರೆ ಅಸಹ್ಯ ಪಡೋ ರೀತಿಯಲ್ಲಿ, ನಿಜಕ್ಕೂ ಬೇಸರ ಆಗೋ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು, ಕಾಂಗ್ರೆಸ್ ಪಕ್ಷ ನಡ್ಕೊಳ್ತಿರೋ. ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ಆಡಳಿತ ಪಕ್ಷದ ಶಾಸಕರೇ ಒಪ್ಕೊಳ್ತಾ ಇಲ್ಲ. ನಾವ್ಯಾರು ಅದ್ರ ಬಗ್ಗೆ ಮಾತನಾಡೋದಕ್ಕೆ? ಮುಖ್ಯಮಂತ್ರಿಗಳ ಹೇಳಿಕೆ ನೋಡಿ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರು ಏನು ಹೇಳ್ತಾ ಇದ್ರು, 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದರು. ನಿನ್ನೆ ದಿನ ಏನು ಹೇಳಿದ್ದಾರೆ, ಹೈಕಮಾಂಡ್ ಆಶೀರ್ವಾದ ಮಾಡಿದ್ರೆ 5 ವರ್ಷ ನಾನು ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈಗ ಹೇಳ್ತಾರೆ ಜನರು ನನಗೆ 5 ವರ್ಷಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ. ಆದರೆ ಮುಖ್ಯಮಂತ್ರಿಗಳಲ್ಲೇ ಇವತ್ತು ವಿಶ್ವಾಸ ಇಲ್ಲ. ನವಂಬರ್ ನಂತರದಲ್ಲಿ ಮುಖ್ಯಮಂತ್ರಿಯಾಗಿ ಇರ್ತೀನೋ ಮುಂದುವರಿತೀನೋ ಅವ್ರಿಗೆ ವಿಶ್ವಾಸ ಇಲ್ಲದೆ ಹೋದರೆ, ಶಾಸಕರೇ ಇವತ್ತು ಬೇರೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಕೆಲವು ಶಾಸಕರು ಎದ್ದು ಕೂತಿದ್ದಾರೆ. ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ರೆ, ಯತ್ನಾಳರು ತಮ್ಮದೇ ಧಾಟಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಅವರ ಪ್ರಕಾರ ಇವ್ರು ಯಾರು ಅಲ್ಲ, ಬ್ಲ್ಯಾಕ್ ಹಾರ್ಸ್ ಅನ್ನುವಂತಹ ಮಾತುಗಳನ್ನು ಯತ್ನಾಳರು ಹೇಳ್ತಾ ಇದ್ದಾರೆ. ಕಾಂಪಿಟೇಷನ್ ನಡೀದೆಯಲ್ಲ, ನಾವೇ ನೋಡ್ರಿ, ಸತೀಶ ಜಾರಕಿಹೊಳಿ ಆದರೂ ವಿರೋಧಿಲ್ಲ, MP ಪಾಲ್ಟ್ರ್ ಆದರೂ ವಿರೋಧಿಲ್ಲ, ಯಾರು ಆಗಲ್ಲ ಅವ್ರ ಪಾರ್ಟಿಯಾಗ. ಹೆಂಗಾದ್ರೂ 2028 ಅದು ಮಣ್ಣಾಗ ಹೋಗೋದದ. ಕೊನೆಗೆ ಯಾರ್ಯಾರು ಆಗೋದ್ರೆ ಆಗಲಿ, ಇವ್ರು ಯಾರೂ ಆಗೋದಿಲ್ಲ. ನೀವು ನೋಡ್ತೀರಿ, ನೀವು ನೋಡ್ರಿ, ನವಂಬರ್ ಕ್ರಾಂತಿಯಲ್ಲಿ ಬ್ಲ್ಯಾಕ್ ಹಾರ್ಸ್ ಬರ್ತದೆ. ಅದು ಹೆಸರು ಹೇಳ್ತೀನಿ, ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಮುಖ್ಯಮಂತ್ರಿ ಆಗ್ತಾರೆ. ಇವ್ರು ಯಾವೂ ಆಗೋದು. ನಾ ಹೇಳೋದಲ್ರಿ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಪಾಪ ನನ್ನ ಜೀವನದಾಗ 1 ದಿವಸ ಮುಖ್ಯಮಂತ್ರಿ ಆಗ್ಬೇಕಂತ ಕೂತ್ಬಿಟ್ಟಾರೆ. ಅವರೇ ಆಗ್ತಾರೆ. ನೀವು ನೋಡ್ತೀರಿ, DK ಶಿವಕುಮಾರ್ ಬೇಡ, ಸತೀಶ್ ಜಾರಕಿಹೊಳಿ ಬೇಡ, ಖರ್ಗೆ ಅವ್ರು ಮಾಡೋದು ಲೆಕ್ಕಕ್ಕೆ ಬರ್ತದೆ. ಖರ್ಗೆ ಅವ್ರು ಆಗ್ತಾರೆ.